ಎಷ್ಟು ದಿನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟು ದಿನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಸಿಎಂ. ಅಷ್ಟೊಂದು ಅವರಿಗೆ ಬೇಸರ ಆಗಿದೆ. ಅದು ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನಗಳು ನಡೀತಾ ಇದ್ದಾವೆ, ಜಾಸ್ತಿ ಆಗ್ತಾ ಇದ್ದಾವೆ. ಎಲ್ಲರೂ ಹೇಳ್ತಾರೆ, ಹಂಗೆ ಹೇಳ್ತಾರೆ, ಎಷ್ಟು ದಿನ ಇರ್ತೀವಿ ಎಷ್ಟು ದಿನ ಬದುಕ್ತೀವಿ ಅಂತ ಹಂಗೆ ಹೇಳ್ತಾರೆ. ಹಂಗೆ ಹೇಳಿದ ಅರ್ಥ ಹಂಗೇನಲ್ರಲ್ಲ. ಅದು ಕಾಮನ್ ಆಗಿ ಪ್ರಾಕ್ಟೀಸ್ ಅದು ಹೇಳೋದು, ಹಂಗೆ ಹೇಳಿದ್ದಾರೆ ಅಷ್ಟೇ. ಏನು ಬದಲಾವಣೆ ಇಲ್ಲ ಅನ್ನೋ ರೀತಿಯ ಒಂದು ಮೆಸೇಜ್ ಅದು. ಯಾವುದ್ರೆ 5 ಸ್ಟೇಟ್ ಎಲೆಕ್ಷನ್ ಆಗೋ ತನಕ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಚರ್ಚೆ ಇಲ್ಲ. ಚರ್ಚೆ ಇಂದು ನಿನ್ನೆ ಇಲ್ಲ, ಇವತ್ತಿಲ್ಲ, ನಾಳೆ ಆಗೇ ಇಲ್ಲ, ಯಾವಾಗ ಆಗೇ ಇಲ್ಲ. ಚರ್ಚೆನ ಇಲ್ಲವೇ ಇಲ್ಲ. ಎಲ್ಲಿದ್ರಿ ಚರ್ಚೆ? ಇಲ್ಲ, ಚರ್ಚೆ ಇಂದು ಯಾವ ಹಂತದಲ್ಲಿ ಆಗಿಲ್ಲ. ಇದು ಆಗ್ತಾ ಇರೋದು ನಮ್ಮ ಹಂತದಲ್ಲಿ ಮಾತ್ರ, ಅಷ್ಟೇ, ನಮ್ಮ ಮಾತ್ರ. ವೀಕ್ಷಕರಾಗಿ ನೇಮಕ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಅರ್ಥ ಎಲೆಕ್ಷನ್ ಆಗೋ ತನಕ ಎಲೆಕ್ಷನ್ ಕೆಲಸ ಮಾಡಿ ಅಂತ ಇರ್ಬೋದು. ಯಾಕಂದ್ರೆ ಅಲ್ಲಿ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕಲ್ಲ. ಈಗ ಅದು ಮುಗಿಯುವವರೆಗೆ ಅಲ್ಲೇ ಇರಬೇಕು. ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ, ಹೋಗ್ಬೇಕಾಗುತ್ತೆ. ಗೃಹ ಸಚಿವರ ಖಾತೆಯಲ್ಲಿ ಸರ್ ಡಿ.ಕೆ. ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಬಳ್ಳಾರಿ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಅವರೇ ಮೀಟಿಂಗ್ಗಳನ್ನ ತೆಗೆದುಕೊಳ್ತಾರೆ, ಅವರೇ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತ ಕುಮಾರಸ್ವಾಮಿ ಅವರ ಆರೋಪ. ಅಂದರೆ ರಬ್ಬರ್ ಸ್ಟಾಂಪ್ ಗೃಹ ಮಂತ್ರಿಗಳು ಅದೇ ಅಲ್ಲಿ ಹೋದಾಗ ಸ್ವಾಭಾವಿಕವಾಗಿ ಮತ್ತು ಮಾತಾಡಲೇಬೇಕಲ್ಲ. ಮಂತ್ರಿಗಳು ಇಲಾಖೆ ಬೇರೆ ಇದ್ರು, ಸಮಸ್ಯೆ ಆಗಿದ್ದು ಪೊಲೀಸು, ಸ್ವಾಭಾವಿಕ ಹೋದಾಗ ಅವ್ರ ಇನ್ಫಾರ್ಮೇಷನ್ ತೊಗೋಬೇಕಾಗ್ತಿದೆ, ಕೇಳಬೇಕಾಗ್ತಿದೆ ಅವ್ರನ್ನ. ಸೊ ಅದು ಹೇಳಿದ್ರೆ ತಪ್ಪೇನಿಲ್ಲ. ಅದು ಈಗ ಅಲ್ಲಿ ಹೋಮ್ ಮಿನಿಸ್ಟರ್ ಇಲ್ಲೇ ಹೋಗೇ ಇಲ್ಲ, ಹೋದವ್ರು ಯಾರೇ DCM ಅವರು. ಅನಿವಾರ್ಯ ಅವ್ರ ಜಾಗದಾಗ ಬೇರೆ ಯಾರು ಹೋಗಿದ್ರು ಕೂಡ ಪೊಲೀಸ್ SP ಜೊತೆ ಸಭೆ ಮಾಡಲೇಬೇಕು. ಅದನ್ನು ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಏನು ತಪ್ಪಂತ ಹೇಳಲಿಕ್ಕಾಗುತ್ತೆ. ಉಸ್ತುವಾರಿ ಸಚಿವರು ಗೃಹ ಇಲಾಖೆ ಸಚಿವರೇನಲ್ಲ, DCM ಅನ್ನೋದು ಅಸಂವಿಧಾನಿಕ ಹುದ್ದೆ. ಅವರು ಮಂತ್ರಿ ಲೆಕ್ಕಕ್ಕೆ ಬರ್ತಾರೆ, ಅವ್ರಿಗೇನು ಬೇರೆ ಎಕ್ಸ್ಟ್ರಾ ಕೊಂಬಿರಲ್ಲ.